ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಟಿವಿ9 ಡಿಜಿಟಲ್ ವಾಹಿನಿಯ ದಿನಭೋಷ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ಇಂದು ತಾರೀಕು 29/7/2026 ಬುಧವಾರ ಪರಾಭವನಾಮ ಸಂವತ್ಸರ ದಕ್ಷಿಣಾಯನ ಆಷಾಢ ಮಾಸ ಗ್ರೀಷ್ಮ ಋತು ಶುಕ್ಲ ಪಕ್ಷ ಹುಣ್ಣಿಮೆ ಪರಿಪೂರ್ಣ ಹುಣ್ಣಿಮೆ ಇರತಕ್ಕಂಥದ್ದು ಉತ್ತರಾಷಾಢ ನಕ್ಷತ್ರ ಪ್ರೀತಿ ಯೋಗ ಭದ್ರಕರ್ಣ ಇರತಕ್ಕಂಥ ಈ ದಿನದ ರಾಹುಕಾಲ 12:25 2 ಗಂಟೆಯ ತನಕ ರಾಹುಕಾಲ ಇರುತ್ತೆ. ಸರ್ವಸಿದ್ಧಿ ಕಾಲ ಸಂಕಲ್ಪ ಕಾಲ ಶುಭ ಕಾಲ 10:50 12:26 ತನಕ ಸಂಕಲ್ಪ ಕಾಲ ಇರತಕ್ಕಂಥ ಪರ್ವ ದಿನ ವಿಶೇಷವಾದ ದಿನ. ಆಷಾಢ ಮಾಸದಲ್ಲಿಯೇ ಒಂದು ಪರ್ವ ವಿಶೇಷವಾದ ದಿನ ಅಂದರೆ ಅದು ಇಂದಿನ ದಿನ. ಇಂದು ಆಷಾಢ ಪೂರ್ಣಿಮಾ ಇರ್ಬೋದು. ಹಾಗೆ ಈ ದಿನ ಗುರು ಪೂರ್ಣಿಮಾ ಅಂತ ಕರೀತಾರೆ. ವ್ಯಾಸ ಪೂರ್ಣಿಮಾ, ಗುರು ಪೂರ್ಣಿಮಾ, ಹಾಗೆ ವ್ಯಾಸ ಮಹನೀಯರ ಒಂದು ಜನ್ಮದಿನವನ್ನು ಆಚರಣೆ ಮಾಡ್ಕೊಳ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ರುದ್ರ ಸಾವರ್ಣಿ ಮನ್ವಾದಿ ಕೋಕಿಲಾ ವ್ರತವನ್ನು ಆಚರಣೆ ಮಾಡ್ಕೊಳ್ತಕ್ಕಂಥದ್ದು. ಕಡ್ಲಿಗಡಬ ಹುಣ್ಣಿಮೆ ಅಂತೂ ಕೂಡ ಇದನ್ನು ಕರೀತಾರೆ. ಆದರೆ ಇಂದು ಇದಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೊಡ್ತಕ್ಕಂಥದ್ದೇ ಗುರು ಪೂರ್ಣಿಮಾ ಅಂತ. ಗುರು ಅಂತ ಹೇಳಿದ್ರೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಖತಿ ಅಂತ ಕೂಡ ಕರಿತೀವಿ. ಹಾಗೆ ಅತ್ಯಂತ ಪವಿತ್ರವಾದ ಹಿಂದೂ ಹಬ್ಬಗಳಲ್ಲಿ ಇಂದಿನ ಒಂದು ಗುರು ಪೂರ್ಣಿಮಾ ಸಹ ವಿಶೇಷವಾಗಿರ್ತಕ್ಕಂಥದ್ದು. ಆಷಾಢ ಪೂರ್ಣಿಮಾ ಕೂಡ ಇದನ್ನೇ ಕರಿತೀವಿ. ಇದನ್ನು ಇಂದು ವೇದ ವ್ಯಾಸ ಮಹರ್ಷಿಗಳ ಒಂದು ಜನ್ಮದಿನವನ್ನು ಆಚರಣೆ ಮಾಡ್ಕೊಳ್ತಕ್ಕಂಥದ್ದು. ಇದರ ವಿಶೇಷ ಏನು, ಇದರ ಆಚರಣೆ ಏನು, ಇದರ ಮಹತ್ವ ಏನು? ಯಾಕೆಂದರೆ ಈ ಇಂದಿನ ತಂದೆ ತಾಯಿ ಗುರುಗಳನ್ನು ನಾವು ದೈವ ಸಮಾನರು ಅಂತೂ ಕೂಡ ಕರಿತೀವಿ. ಹಾಗಾಗಿ ಗುರುಗಳ ಋಣ ತೀರಿಸ್ಕೊಳ್ಳೋಕ್ಕೆ ಜನ್ಮ ಎತ್ತಿದ ತಕ್ಷಣ ತಾಯಿಯೇ ಪ್ರಥಮ ಗುರು ಆಗಿರ್ತಾರೆ. ಆಮೇಲೆ ನಾಲಿಗೆ ತೊದಲೋಕೆ ಶುರುವಾದಾಗ ಅದಕ್ಕೆ ಒಂದು ಸಂಕಲ್ಪ ಅಂದರೆ ಒಳ್ಳೆಯ ಒಂದು ಸಿದ್ಧಿಯನ್ನು ಕೊಡ್ತಕ್ಕಂಥದ್ದೇ ಗುರುಗಳಾಗಿರ್ತಾರೆ. ಹಾಗಾಗಿ ಗುರು ಸೇವೆಯನ್ನು ಜ್ಞಾನ ಸಂಸ್ಕಾರ ಧರ್ಮವನ್ನು ಕಲಿಸ್ಕೊಳ್ತಕ್ಕಂಥವನೇ ಗುರು ಆಗಿರ್ತಾನೆ. ಅಂತಹ ಗುರುವಿನ ಸೇವೆ, ಗುರುಗಳ ಆರಾಧನೆ, ಇಂದು ಪೂರ್ತಿ ಗುರುಗಳ ದರ್ಶನ ಇರ್ಬೋದು ಅಥವಾ ಗುರು ಪಾದುಕಾ ಪೂಜೆ ಇರ್ಬೋದು, ಗುರುಗಳ ಹೆಸರಲ್ಲಿ ಅನ್ನದಾನ ಇರ್ಬೋದು ಅಥವಾ ಭಜನೆ ಇರ್ಬೋದು, ಸ್ಮರಣೆ ಇರ್ಬೋದು, ಯಥಾವಿಧಿಯಾಗಿ ದಾನಗಳಿರ್ಬೋದು, ಇವೆಲ್ಲವನ್ನು ಕೂಡ ಆಚರಣೆ ಮಾಡ್ಕೊಳ್ತಕ್ಕಂತಹ ದಿನ ಅಂದರೆ ಅದು ಇಂದಿನ ಪರಿಪೂರ್ಣ ಗುರು ಪೌರ್ಣಿಮೆ ಆಗಿರುತ್ತೆ. ಕತ್ತಲೆಯಿಂದ ಆವರಿಸ್ಕೊಂಡಿರೋ ನಮ್ಮ ಮನಸ್ಸಿಗೆ ಬೆಳಕೆಂಬ ಶಕ್ತಿಯನ್ನು ಕೊಡ್ತಕ್ಕಂಥವನೇ ಗುರು ಆಗಿರೋದ್ರಿಂದ ಸಮಸ್ತ ವೀಕ್ಷಕ ಬಂಧುಗಳೆಲ್ಲರಿಗೂ ಗುರು ಪೌರ್ಣಿಮೆಯ ಶುಭಾಶಯಗಳನ್ನು ಕೋರುತ್ತಾ, ಜನ್ಮಾಂತರಗಳಿಂದ ಕರ್ಮಗಳನ್ನು ಹೊತ್ಕೊಂಡು ಬರ್ತಾ ಇರ್ತಕ್ಕಂಥ ನಾವು ಅನೇಕ ಹಬ್ಬ ಹರಿದಿನಗಳನ್ನು ಯಜ್ಞ ಯಾಗಾದಿಗಳನ್ನು ಮಾಡಿದ್ರೂ ಅದರ ಜೊತೆಗೆ ಇಂದು ಗುರುವಿನ ಸ್ಮರಣೆ ಅಥವಾ ನಮಗೆ ಗೊತ್ತಿರ್ತಕ್ಕಂಥ ಭೌತಿಕ ಗುರುವಿಗೆ ಒಂದು ಹೊತ್ತಿಗೆ ಆಗ್ತಕ್ಕಂಥ ಆಹಾರ ಪದಾರ್ಥಗಳನ್ನು ಕೊಡ್ತಕ್ಕಂಥದ್ದು, ಅವರ ಪಾದ ಸೇವೆ, ವಸ್ತ್ರ ದಾನ ಮಾಡ್ತಕ್ಕಂಥದ್ದು ಅಥವಾ ಆ ಕುಟುಂಬಕ್ಕೆ ಏನಾದರೂ ಸಹಾಯ ಮಾಡ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಇಂದು ವಿಶೇಷವಾದ ಫಲಗಳನ್ನು ಕೊಡ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಇಂದು ರವಿ ಕರ್ಕಾಟಕ ರಾಶಿಯಲ್ಲಿ, ಚಂದ್ರ ಮಕರ ರಾಶಿಯ ಉತ್ತರಾಷಾಢ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಅಂದರೆ ಉತ್ತರಾಷಾಢ ಅಂದರೆ ರವಿಯ ನಕ್ಷತ್ರದಲ್ಲಿ. ಇಂದು ಯಾರ್ಯಾರು ಜನ್ಮದಿನ ಆಚರಿಸ್ಕೊಳ್ತೀರಾ, ವಿವಾಹ ವಾರ್ಷಿಕೋತ್ಸವ ಆಚರಿಸ್ಕೊಳ್ತೀರಾ, ತಮಗೆಲ್ಲರಿಗೂ ಶುಭವಾಗಲಿ, ಶತಮಾನಂ ಭವತಿ, ದೀರ್ಘಾಯುಷ್ಮಾನ್ ಭವ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಇಂದಿನ ದ್ವಾದಶ ರಾಶಿಗಳ ಫಲಾಫಲ ನೋಡುತ್ತಾ, ಮೇಷರಾಶಿ ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಕುಜ ಮೇಷರಾಶಿಯವರಿಗೆ 6 ಗ್ರಹಗಳ ಶುಭ ಫಲ. ಧನ ಯೋಗ ಇರತಕ್ಕಂಥದ್ದು, ದೊಡ್ಡ ಕೆಲಸ, ಭಯಂಕರವಾದ ಕೆಲಸ, ಇದೇನು ಆಗೋದೇ ಇಲ್ಲ ಅಂತಕ್ಕಂಥ ಒಂದು ಭಾವನೆಯಲ್ಲಿರ್ತಕ್ಕಂಥ ನಿಮಗೆ ಇಂದಿನ ದಿನ ಅದು ಕ್ಲಿಯರ್ ಆಗ್ತಕ್ಕಂಥದ್ದು, ಅದಕ್ಕೆ ಒಂದು ಕೆಲಸ ಪೂರ್ಣ ಆಗ್ತಕ್ಕಂಥದ್ದು, ಹಣಕಾಸಿನ ವಿಚಾರದಲ್ಲಿ ಒಳ್ಳೆಯದಾಗುತ್ತೆ. ಹಾಗೆ ಏನಾದರೂ ವಸ್ತು ಕೊಂಡುಕೊಳ್ತಕ್ಕಂಥ ಯೋಗ, ಅಭಿಪ್ರಾಯಗಳಿಗೆ ಮನ್ನಣೆ ಸಿಗುತ್ತೆ, ರಾಜಕೀಯವಾಗಿ ಶುಭ ಆಗ್ತಕ್ಕಂಥದ್ದು, ಮನೆಯಲ್ಲಿರ್ತಕ್ಕಂಥ ಸಂಪೂರ್ಣ ಸದಸ್ಯರ ಅಥವಾ ಕುಟುಂಬ ಸದಸ್ಯರ ಸಹಕಾರ ತುಂಬ ಚೆನ್ನಾಗಿರುತ್ತೆ, ಹಿರಿಯರ ಭೇಟಿ ಆಗ್ತಕ್ಕಂಥದ್ದು, ಹಾಗೆ ಗುರು ದೃಷ್ಟಿ ಇರ್ತಕ್ಕಂಥದ್ದು, ರಾಜಕೀಯ ವ್ಯಕ್ತಿಗಳಿಗೆ ಒಳ್ಳೆಯದಾಗುತ್ತೆ, ರೈತರಿಗೆ ಒಳ್ಳೆಯದಾಗುತ್ತೆ, ಶೈಕ್ಷಣಿಕವಾಗಿ ಪ್ರಗತಿ ಇರುತ್ತೆ. ಹಾಗೆ ಮನೆ ಅಥವಾ ಸೈಟಿನ ವಿಚಾರದಲ್ಲಿ ಶುಭ ಆಗ್ತಕ್ಕಂಥದ್ದು, ಮಹಿಳೆಯರಿಗೆ ಆಭರಣ ಯೋಗ, ಹಳೆ ಬಾಕಿ ವಸೂಲಿ ಆಗ್ತಕ್ಕಂಥ ಸಾಧ್ಯತೆ ಮೇಷರಾಶಿಯವರಿಗಿರುತ್ತೆ. ರಾಷ್ಟ್ರಾಧಿಪತಿಯಾಗಿರ್ತಕ್ಕಂಥ ಕುಜ ದ್ವಿತೀಯದಲ್ಲಿದ್ದಾನೆ. 6 ಗ್ರಹಗಳ ಶುಭ ಫಲ ತುಂಬಾ ಒಳ್ಳೆಯದಾಗುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 9 ಆಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ಬಿಳಿಯ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಓಂ ಬೃಹಸ್ಪತಯೇ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ಮುಂದಿನ ರಾಶಿ ವೃಷಭ ರಾಶಿ, ರಾಷ್ಟ್ರಾಧಿಪತಿಯಾಗಿರ್ತಕ್ಕಂಥ ಶುಕ್ರ ವೃಷಭ ರಾಶಿಯವರಿಗೆ ಇಂದು 5 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿಯಲ್ಲಿ
ಚಂದ್ರನ ಸಂಚಾರದ ಫಲಾಫಲಗಳನ್ನು ನೋಡೋಕ್ಕೆ ಹೋದಾಗ ಸಂಗಾತಿಯ ಒಂದು ಆದಾಯದಲ್ಲಿ ಏರಿಕೆ ಆಗ್ತಕ್ಕಂಥದ್ದು, ಮಕ್ಕಳಿಂದ ಒಂದು ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತಕ್ಕಂಥದ್ದು, ಹಾಗೆ ರೈತರಿಗೆ ಒಳ್ಳೆಯದಾಗುತ್ತೆ, ವ್ಯಾಪಾರಸ್ಥರಿಗೆ ಒಳ್ಳೆಯದಾಗುತ್ತೆ, ಬಾಂಧವ್ಯಗಳು ತುಂಬ ಚೆನ್ನಾಗಿರುತ್ತೆ, ಸ್ನೇಹಿತರ ಜೊತೆ ಒಳ್ಳೆ ಬಾಂಧವ್ಯ ಇರತಕ್ಕಂಥದ್ದು, ವಿದ್ಯಾರ್ಜನೆಗೆ ಶುಭ ಕಾಲ ಆಗಿರ್ತಕ್ಕಂಥದ್ದು, ಹೊಸ ವ್ಯಾಪಾರಕ್ಕೆ ಇದು ಒಳ್ಳೆಯ ಕಾಲ, ಹಳೆ ಬಾಕಿ ವಸೂಲಿ ಆಗುತ್ತೆ, ಹಳೆಯ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ, ಹಳೆಯ ಕಾಯಿಲೆಯ ಬಗ್ಗೆ ಸ್ವಲ್ಪ ಜಾಗೃತಿಯನ್ನು ವಹಿಸಬೇಕಾಗಿರುತ್ತೆ. ಹಾಗೆ ಈ ರಾಶಿಯವರಿಗೆ ತಂದೆ ತಾಯಿಗಳ ಪರಿಪೂರ್ಣ ಆಶೀರ್ವಾದ ಇರತಕ್ಕಂಥದ್ದು, ಜವಾಬ್ದಾರಿಗಳು ತುಂಬ ಚೆನ್ನಾಗಿ ನಿರ್ವಹಣೆ ಮಾಡ್ತೀರಾ. ಮಹಿಳೆಯರಿಗೆ, ರೈತರಿಗೆ, ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ, ವ್ಯಾಪಾರಸ್ಥರಿಗೆ ತುಂಬಾ ಒಳ್ಳೆಯದಾಗುತ್ತೆ. ಇಂದು ಪೂರ್ವ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿದ್ದು ಹಸಿರು ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. ತಮ್ಮ ಅದೃಷ್ಟ ಸಂಖ್ಯೆಗಳು 6 ಆಗಿರ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಇಂದು ಓಂ ದಕ್ಷಿಣಾಮೂರ್ತಯೇ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ಮುಂದಿನ ರಾಶಿ ಮಿಥುನ ರಾಶಿ, ರಾಷ್ಟ್ರಾಧಿಪತಿ ಆಗಿರ್ತಕ್ಕಂಥ ಬುಧ. ಮಿಥುನ ರಾಶಿಯವರಿಗೆ ಇಂದು 5 ಗ್ರಹಗಳ ಶುಭ ಫಲ. ಉತ್ತರಾಷಾಢ ನಕ್ಷತ್ರದಲ್ಲಿ ಚಂದ್ರನ ಸಂಚಾರದ ಫಲಾಫಲಗಳು ನೋಡೋಕೆ ಹೋದಾಗ ಅನಿರೀಕ್ಷಿತವಾಗಿ ಆದಾಯದಲ್ಲಿ ಏರಿಕೆ ಆಗುತ್ತೆ, ಹೊಸ ಯೋಜನೆಗಳಿಗೆ ಮನ್ನಣೆ ಸಿಗುತ್ತೀರಾ, ಆಧ್ಯಾತ್ಮದ ಕಡೆ ಸ್ವಲ್ಪ ಒಲವು ಆಗುತ್ತೆ, ಕುಟುಂಬದಲ್ಲಿ ಅನ್ನೆಸರಿ ಟೆನ್ಷನ್ ಆಗ್ತಕ್ಕಂಥದ್ದು, ಹಳೆ ಬಾಕಿ ವಸೂಲಿ ಆಗುತ್ತೆ, ಹಾಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆಗಳಿಂದ ಮುಕ್ತರಾಗ್ತೀರಾ. ವಾಹನ ಯೋಗ ಚೆನ್ನಾಗಿದೆ. ಭೂಮಿ ಅಥವಾ ಸೈಟಿನ ವಿಚಾರದಲ್ಲಿ ಸ್ವಲ್ಪ ಜಾಗೃತಿಯನ್ನು ತಾವು ವಹಿಸಬೇಕಾಗಿರುತ್ತೆ. ಸಾಮಾಜಿಕ ಕ್ಷೇತ್ರದಲ್ಲೂ ಕೂಡ ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತೀರಾ. ಕೆಲವರಿಗೆ ಸಂತಾನ ಯೋಗ ಇರತಕ್ಕಂಥ ದಿನ ಸಹ ಮಿಥುನ ರಾಶಿಯವರಿಗಾಗಿರುತ್ತೆ. ಈ ದಿನ ದಕ್ಷಿಣದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿದ್ದು 3 ತಮ್ಮ ಅದೃಷ್ಟದ ಸಂಖ್ಯೆಗಳಾಗಿರ್ತಕ್ಕಂತಹ ದಿನ ಕೂಡ ಇದಾಗಿರುತ್ತೆ. ಸಾಧ್ಯವಾದಷ್ಟು ನೀಲಿಯ ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ಓಂ ದೇವಾಚಾರ್ಯಾಯ ನಮಃ, ದೇವಾಚಾರ್ಯಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ಮುಂದಿನ ರಾಶಿ ಕರ್ಕಾಟಕ ರಾಶಿ, ರಾಷ್ಟ್ರಾಧಿಪತಿ ಆಗಿರ್ತಕ್ಕಂಥ ಚಂದ್ರ. ಕರ್ಕಾಟಕ ರಾಶಿಯವರಿಗೆ 6 ಗ್ರಹಗಳ ಶುಭ ಫಲ. ಚಂದ್ರ ಉತ್ತರಾಷಾಢ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಆರ್ಥಿಕ ಉನ್ನತಿ, ಸಾಮಾಜಿಕ ಕ್ಷೇತ್ರದಲ್ಲಿ ಸ್ವಲ್ಪ ಅಪವಾದಗಳನ್ನು ಎದುರಿಸಬೇಕಾಗಿರುತ್ತೆ. ಬಹುನಿರೀಕ್ಷಿತ ಆಸೆ ಆಕಾಂಕ್ಷೆಗಳು ಈಡೇರುತ್ತೆ. ಮಕ್ಕಳ ವಿವಾಹ ವಿಷಯದಲ್ಲಿ ಒಳ್ಳೆಯದಾಗುತ್ತೆ. ಮನೆ ಅಥವಾ ಸೈಟಿನ ವಿಚಾರದಲ್ಲಿ ಶುಭ ಆಗ್ತಕ್ಕಂಥದ್ದು, ದೂರದ ಬಂಧುಗಳು ಮನೆಗೆ ಆಗಮನ ಆಗ್ತಕ್ಕಂಥದ್ದು, ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥದ್ದು, ವಿವಾಹ ವಿಷಯಗಳಲ್ಲಿ ಸ್ವಲ್ಪ ಜಾಗೃತಿಯನ್ನು ವಹಿಸಬೇಕಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗುತ್ತೆ, ರೈತರಿಗೆ ಒಳ್ಳೆಯದಾಗುತ್ತೆ, ವ್ಯಾಪಾರಸ್ಥರಿಗೆ ಶುಭ ಆಗುತ್ತೆ. ಹಾಗೆ ರೈತರು ತಾವು ಬೆಳೆದಂಥ ಬೆಳೆಗಳಿಗೆ ಒಳ್ಳೆಯ ಬೆಲೆ ಸಿಗ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಉತ್ತರದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿದ್ದು 2 ತಮ್ಮ ಅದೃಷ್ಟದ ಸಂಖ್ಯೆಗಳಾಗಿದ್ದು ಹಳದಿ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. ಓಂ ಧನುರ್ಧರಾಯ ನಮಃ, ಓಂ ಧನುರ್ಧರಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ಮುಂದಿನ ರಾಶಿ ಸಿಂಹರಾಶಿ, ರಾಷ್ಟ್ರಾಧಿಪತಿ ಆಗಿರ್ತಕ್ಕಂಥ ರವಿ. ಸಿಂಹರಾಶಿಯವರಿಗೆ 6 ಗ್ರಹಗಳ ಶುಭ ಫಲ. ಉತ್ತರಾಷಾಢ ಅಂದರೆ ರವಿಯ ನಕ್ಷತ್ರದಲ್ಲಿಯೇ ಚಂದ್ರ ಸಂಚಾರ ಮಾಡ್ತಾಯಿದ್ದಾನೆ. ಸಿಂಹರಾಶಿಯವರಿಗೆ ಬಹಳಷ್ಟು ಅದೃಷ್ಟ ಇರತಕ್ಕಂಥದ್ದು. 6 ಗ್ರಹಗಳ ಶುಭ ಫಲ. ಉದ್ಯೋಗದಲ್ಲಿ ಬಡ್ತಿ, ಅಧಿಕಾರಿಗಳ ಜೊತೆ ಒಳ್ಳೆ ಬಾಂಧವ್ಯ, ವಿದೇಶ ಪ್ರಯಾಣ ಯೋಗ, ಹೊಸ ಹೂಡಿಕೆಗೆ ಪ್ರಯತ್ನ ಪಡ್ತಕ್ಕಂಥದ್ದು, ಲವಲವಿಕೆ ಇರುತ್ತೆ, ಸೃಜನಶೀಲತೆ ಇರುತ್ತೆ, ಮಾತಿನಲ್ಲಿ ಒಂದು ಒಳ್ಳೆಯ ನಿಗಾ ಇರುತ್ತೆ, ಕೆಲಸ ಕಾರ್ಯಗಳಲ್ಲಿ ಶುಭ ಆಗುತ್ತೆ. ಔಷಧಿ ವ್ಯಾಪಾರಿಗಳಿಗೆ, ರೈತರಿಗೆ, ವ್ಯಾಪಾರಸ್ಥರಿಗೆ, ಹಾಸ್ಪಿಟಲ್ಸ್ ನಡೆಸ್ತಾ ಇರ್ತಕ್ಕಂಥವ್ರಿಗೆ ಇವರಿಗೆಲ್ಲ ಬಹಳಷ್ಟು ಶುಭ ಇರತಕ್ಕಂಥ ಯೋಗ ಕೂಡ ಸಿಂಹರಾಶಿಯವರಿಗೆ ಇರುತ್ತೆ. ರಾಜಕೀಯ ವ್ಯಕ್ತಿಗಳಿಗೆ, ಸರ್ಕಾರಿ ನೌಕರರಿಗೆ ತುಂಬಾ ಒಳ್ಳೆಯದಾಗುತ್ತೆ. ಆದರೆ ತುಂಬ ಬೇಕಾದವರ ಅಗಲಿಕೆ, ಅನಾರೋಗ್ಯ ಸ್ವಲ್ಪ ಕಾಡ್ತಕ್ಕಂಥ ಸಾಧ್ಯತೆ, ಪ್ರೇಮ ವ್ಯವಹಾರಗಳಿಗೆ ಒಂದಷ್ಟು ಅಡೆತಡೆಗಳು ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಪಶ್ಚಿಮ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿದ್ದು ಕೆಂಪು ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಂಡಿದ್ದಾದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಈ ಸಿಂಹರಾಶಿಯವರ ಅದೃಷ್ಟದ ಸಂಖ್ಯೆಗಳು 8 ಆಗಿರ್ತಕ್ಕಂಥದ್ದು. ಓಂ ದತ್ತಾತ್ರೇಯಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ಮುಂದಿನ ರಾಶಿ ಕನ್ಯಾ ರಾಶಿ, ರಾಷ್ಟ್ರಾಧಿಪತಿ ಆಗಿರ್ತಕ್ಕಂಥ ಬುಧ. ಕನ್ಯಾ ರಾಶಿಯವರಿಗೆ 4 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಆತುರದ ನಿರ್ಧಾರ, ಮಾತುಗಳಲ್ಲಿ ಸ್ವಲ್ಪ ಒಂದು ಹುಷಾರಾಗಿ ಮಾತಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಆದಾಯದಲ್ಲಿ ಏರಿಕೆ ಆಗುತ್ತೆ, ಆದರೆ ಖರ್ಚು ಕೂಡ ಅಷ್ಟೇ ಆಗುತ್ತೆ. ಬುದ್ಧಿವಂತರ ಅಥವಾ ಗುರು ಹಿರಿಯರ ಅಥವಾ ಒಳ್ಳೆಯ ಸಜ್ಜನರ ಸಹವಾಸ ತುಂಬ ಫಲ ಕೊಡುತ್ತೆ. ಹಠ ಸಾಧನೆ ಬೇಡ. ಮಕ್ಕಳ ಜೊತೆ ಒಳ್ಳೆಯ ಬಾಂಧವ್ಯ ಇರುತ್ತೆ. ಮನೆ ಅಥವಾ ಸೈಟಿನ ವಿಚಾರದಲ್ಲಿ ಶುಭ ಆಗ್ತಕ್ಕಂಥದ್ದು, ಪಾಲುದಾರಿಕೆಯಿಂದ ಒಳ್ಳೆಯದಾಗುತ್ತೆ, ರೈತರಿಗೆ ಒಳ್ಳೆಯದಾಗುತ್ತೆ. ಇನ್ನು ಈ ರಾಶಿಯವರಿಗೆ, ಕನ್ಯಾ ರಾಶಿಯ ಮಹಿಳೆಯರಿಗೆ ಉದ್ಯೋಗ ಸಿಗ್ತಕ್ಕಂಥ ಯೋಗ, ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ, ರಾಜಕೀಯ ವ್ಯಕ್ತಿಗಳಿಗೆ ತುಂಬಾ ಒಳ್ಳೆಯದಾಗುತ್ತೆ. ತಮ್ಮ ಅದೃಷ್ಟದ ಸಂಖ್ಯೆಗಳು 6 ಆಗಿದ್ದು ಪೂರ್ವದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ಕಪ್ಪು ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. ಓಂ ಹಯಗ್ರೀವಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ಮುಂದಿನ ರಾಶಿ ತುಲಾರಾಶಿ,
ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಶುಕ್ರ. ತುಲಾರಾಶಿಯವರಿಗೆ 4 ಗ್ರಹಗಳ ಶುಭ ಫಲ. ಸ್ವಲ್ಪ ಸಾಲಗಾರರ ಕಾಟ ಇರ್ಬೋದು, ಒಂಥರ ಊಹಾಪೋಹಗಳಿರ್ಬೋದು, ಭಯದ ವಾತಾವರಣ ಇರತಕ್ಕಂಥದ್ದು. 4 ಗ್ರಹಗಳ ಶುಭ ಫಲ. ಅದರಲ್ಲೂ ಸಹ ಉತ್ತರಾಷಾಢ ನಕ್ಷತ್ರದಲ್ಲಿ ಚಂದ್ರನ ಸಂಚಾರದ ಫಲಾಫಲ ನೋಡೋಕೆ ಹೋದಾಗ ಹಿತಶತ್ರುಗಳ ಕಾಟ ಇರುತ್ತೆ. ನಿಮ್ಮ ಜೊತೆನೇ ಇರ್ತಾರೆ, ನಿಮಗೆ ಮೋಸ ಮಾಡ್ತಾ ಇರ್ತಾರೆ. ಆದರೆ ನಾಯಕತ್ವ ಯೋಗ, ಅಧಿಕಾರ ಪ್ರಾಪ್ತಿ ಆಗ್ತಕ್ಕಂಥದ್ದು, ಮನೆ ಸೈಟಿನ ವಿಚಾರದಲ್ಲಿ ಶುಭ ಆಗ್ತಕ್ಕಂಥದ್ದು, ಔಷಧಿ ವ್ಯಾಪಾರಿಗಳಿಗೆ, ರೈತರಿಗೆ, ಕಲಾವಿದರಿಗೆ, ಸಿನಿಮಾ ನಟರಿಗೆ, ಪತ್ರಕರ್ತರಿಗೆ ಬಹಳಷ್ಟು ಶುಭ ಆಗ್ತಕ್ಕಂಥ ಯೋಗ. ಆಕಸ್ಮಿಕ ಪ್ರಯಾಣ ಯೋಗ. ಬಂಧುಗಳ ಜೊತೆ ಹೊಸ ವ್ಯಾಪಾರಕ್ಕೆ ಪ್ರಯತ್ನ ಪಡ್ತಕ್ಕಂಥ ಸಾಧ್ಯತೆ. ಕಾನೂನು ವಿಚಾರಗಳಲ್ಲಿ ಒಂದಷ್ಟು ಅಡೆತಡೆಗಳು ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು ತಮ್ಮ ಅದೃಷ್ಟ ಸಂಖ್ಯೆಗಳು 5 ಆಗಿದ್ದು ಪಶ್ಚಿಮ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ಗುಲಾಬಿ ಬಣ್ಣ ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ, ತುಂಬ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಓಂ ವಾಚಸ್ಪತಯೇ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ರಾಶ್ಯಾಧಿಪತಿ ಆಗಿರ್ತಕ್ಕಂಥ ಕುಜ. ವೃಶ್ಚಿಕ ರಾಶಿಯವರಿಗೆ ಉತ್ತರಾಷಾಢ ನಕ್ಷತ್ರದ ಮಕರ ರಾಶಿಯಲ್ಲಿ ಚಂದ್ರನ ಸಂಚಾರದ ಫಲಾಫಲಗಳು ನೋಡೋಕೆ ಹೋದಾಗ ವ್ಯಾಪಾರದಲ್ಲಿ ಚೆನ್ನಾಗಿರುತ್ತೆ, ಕೆಲಸ ಕಾರ್ಯಗಳಲ್ಲಿ ಶುಭ ಆಗುತ್ತೆ, ವಿವಾಹ ವಿಷಯಗಳಲ್ಲಿ ಒಳ್ಳೆಯದಾಗುತ್ತೆ. ವಾದ ವಿವಾದಗಳಿಗೆ ಹೆಚ್ಚು ಆಸ್ಪದವನ್ನು ಕೊಡಬೇಡಿ. ಹಾಗೆ ಅಣ್ಣ ತಮ್ಮಂದಿರ ಜೊತೆ ಒಳ್ಳೆ ಬಾಂಧವ್ಯ ಇರುತ್ತೆ. ಭೂಮಿ ಯೋಗ ಇರ್ತಕ್ಕಂಥದ್ದು. ಹಾಗೆ ಕಬ್ಬಿಣ ವ್ಯಾಪಾರಿಗಳು, ರಿಯಲ್ ಎಸ್ಟೇಟ್ ಅವರು ಇರ್ಬೋದು, ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋರು, ಗಣಿಯಲ್ಲಿ ಕೆಲಸ ಮಾಡೋರಿಗೆಲ್ಲ ಉದ್ಯೋಗದಲ್ಲಿ ಶುಭ ಇರತಕ್ಕಂಥದ್ದು. ಹಳೆ ಬಾಕಿ ವಸೂಲಿ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಆದರೆ ವೃಶ್ಚಿಕ ರಾಶಿಯವರಿಗೆ ಬಂಧುಗಳ ಜೊತೆ ಒಂದಷ್ಟು ಕಲಹಗಳು ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಪಶ್ಚಿಮದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿದ್ದು 9 ತಮ್ಮ ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ. ಕೇಸರಿ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಂಡಿದ್ದಾದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ವೃಶ್ಚಿಕ ರಾಶಿಯವರು ಓಂ ಸುರಾಚಾರ್ಯಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ಮುಂದಿನ ರಾಶಿ ಧನುಸು ರಾಶಿ. ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಗುರು. ಧನುಸು ರಾಶಿಯವರಿಗೆ 5 ಗ್ರಹಗಳ ಶುಭ ಫಲ. ಉತ್ತರಾಷಾಢ ನಕ್ಷತ್ರದಲ್ಲಿ ಚಂದ್ರನ ಸಂಚಾರದ ಫಲಾಫಲ ಮಾತಿನಿಂದ ಶುಭ ಆಗುತ್ತೆ. ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯದಾಗುತ್ತೆ. ನಿರ್ಲಕ್ಷ್ಯತನ ಇರೋದಿಲ್ಲ. ಇವತ್ತು ಬಹಳ ಜಾಗೃತಿಯಾಗಿರ್ತೀರ. ಹಳೆ ಬಾಕಿ ವಸೂಲಿ ಆಗುತ್ತೆ. ನಿಮ್ಮ ಮನಸ್ಸಿನ ಭಾವನೆಗಳಿಗೆ ತಕ್ಕ ಫಲ ಸಿಗುತ್ತೆ. ಅದೇ ತಂದೆ ತಾಯಿ ಅಥವಾ ಪೋಷಕರ ಆರೋಗ್ಯದ ಚಿಂತೆ ಕಾಡ್ತಕ್ಕಂಥದ್ದು, ರಾಜಕೀಯವಾಗಿ ಪ್ರಗತಿ ಇರತಕ್ಕಂಥದ್ದು, ಮನೆ ಅಥವಾ ಸೈಟಿನ ವಿಚಾರದಲ್ಲಿ ಶುಭ ಆಗ್ತಕ್ಕಂಥದ್ದು, ವಾಹನ ಯೋಗ ತುಂಬ ಚೆನ್ನಾಗಿರುತ್ತೆ. ರಾಜಕೀಯವಾಗಿ ಪ್ರಗತಿ ಇರುತ್ತೆ. ಬೂದು ಬಣ್ಣ ಉಪಯೋಗಿಸ್ಕೊಳ್ಳಿ. ತಮ್ಮ ಅದೃಷ್ಟ ಸಂಖ್ಯೆಗಳು 1 ಆಗಿರ್ತಕ್ಕಂಥದ್ದು. ಹಾಗೆ ಈ ಒಂದು ರಾಶಿಯವರಿಗೆ ಪೂರ್ವದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರ್ತಕ್ಕಂತಹ ಒಂದು ದಿನ ಕೂಡ ಇದಾಗಿರುತ್ತೆ. ಇಂದು ಓಂ ಪ್ರಜಾಪತಯೇ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ಮುಂದಿನ ರಾಶಿ ಮಕರ ರಾಶಿ. ರಾಶ್ಯಾಧಿಪತಿ ಆಗಿರ್ತಕ್ಕಂಥ ಶನಿ. ಮಕರ ರಾಶಿಯವರಿಗೆ 4 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಉತ್ತರಾಷಾಢ ನಕ್ಷತ್ರದಲ್ಲಿ ಚಂದ್ರನ ಸಂಚಾರದ ಫಲಾಫಲಗಳು ನೋಡೋಕೆ ಹೋದಾಗ ಮಕ್ಕಳ ವಿದ್ಯಾಭ್ಯಾಸ, ವಿವಾಹ ವಿಚಾರಗಳಲ್ಲಿ ಸ್ವಲ್ಪ ಚಿಂತೆ ಕಾಡ್ತಕ್ಕಂಥದ್ದು, ಮನೆಗೆ ಆಗಮನ ಆಗ್ತಕ್ಕಂಥದ್ದು, ಹೊಸ ಯೋಜನೆಗಳಿಗೆ ಮನ್ನಣೆ ಸಿಗ್ತಕ್ಕಂಥದ್ದು, ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆ, ಗಾಯ ಇದೆಯೋ, ತಲೆನೋವು ಇರ್ಬೋದು, ಸ್ಟಮಕ್ ಪೇಯ್ನ್ ಇರ್ಬೋದು, ಕೈಕಾಲುಗಳು ನೋವುಗಳು, ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳು ಕೂಡ ಕಾಡುತ್ತೆ. ಹಾಗೆಯೇ ಕಾನೂನು ವಿಷಯಗಳಲ್ಲಿ ಜಾಗೃತಿಯಾಗಿರಬೇಕಾಗಿರುತ್ತೆ. ಸಮಾಜದಲ್ಲಿ ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತೀರಾ. ರೈತರಿಗೆ, ಕಂಪ್ಯೂಟರ್ ಇಂಜಿನಿಯರ್ಸ್ಗೆ ಇವರಿಗೆಲ್ಲ ಬಹಳಷ್ಟು ಶುಭ ಆಗ್ತಕ್ಕಂಥದ್ದು. ಮಕ್ಕಳ ವಿಚಾರದಲ್ಲಿ ಬಹಳಷ್ಟು ಶುಭ ಸುದ್ದಿ ಸಿಗ್ತಕ್ಕಂಥ ಯೋಗ ಸಹ ಮಕರ ರಾಶಿಯವರಿಗೆ ಇರುತ್ತೆ. ಕಬ್ಬಿಣ ವ್ಯಾಪಾರಿಗಳಿಗೆ, ಬಿಲ್ಡರ್ಸ್ಗೆ ತುಂಬಾ ಒಳ್ಳೆಯದಾಗುತ್ತೆ. ಉತ್ತರದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿದ್ದು ಕಪ್ಪು ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. ಹಾಗೆ ಈ ರಾಶಿಯವರ ಅದೃಷ್ಟದ ಸಂಖ್ಯೆಗಳು 8 ಆಗಿರ್ತಕ್ಕಂಥ ದಿನ ಸಹ ಇದಾಗಿರುತ್ತೆ. ಹಾಗೆ ಇಂದು ಓಂ ಜಯದಾಯ ನಮಃ, ಓಂ ಜಯದಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ಮುಂದಿನ ರಾಶಿ ಕುಂಭರಾಶಿ. ರಾಶ್ಯಾಧಿಪತಿ ಆಗಿರ್ತಕ್ಕಂಥ ಶನಿ. ಕುಂಭರಾಶಿಯವರಿಗೆ 5 ಗ್ರಹಗಳ ಶುಭ ಫಲ. ತಂದೆ ತಾಯಿಗಳ ಪರಿಪೂರ್ಣ ಆಶೀರ್ವಾದ ಇರುತ್ತೆ. ಹಾಗೆ ಉತ್ತರಾಷಾಢ ನಕ್ಷತ್ರದಲ್ಲಿ ಚಂದ್ರನ ಸಂಚಾರದ ಫಲಾಫಲ. ಆದಾಯದಲ್ಲಿ ಏರಿಕೆ ಆಗುತ್ತೆ. ಪ್ರಯತ್ನಕ್ಕೆ ತಕ್ಕ ಫಲ ಸಿಗುತ್ತೆ. ಆಕಸ್ಮಿಕ ಪ್ರಯಾಣ ಯೋಗ. ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರ ಬಗ್ಗೆ ಚಿಂತೆ ಕಾಡ್ತಕ್ಕಂಥದ್ದು. ಹಾಗೆ ಈ ಒಂದು ಕುಂಭರಾಶಿಯವರಿಗೆ ವಾಹನ ಯೋಗ ತುಂಬ ಚೆನ್ನಾಗಿದೆ. ರಾಜಕೀಯ ಪ್ರಗತಿ ಇರುತ್ತೆ. ವ್ಯಾಪಾರದಲ್ಲಿ ಒಳ್ಳೆಯದಾಗುತ್ತೆ. ರಿಯಲ್ ಎಸ್ಟೇಟ್ ಅವರಿಗೆ, ಕಂಪ್ಯೂಟರ್ ಇಂಜಿನಿಯರ್ಸ್ಗೆ, ಸಾಫ್ಟ್ವೇರ್ ಇಂಜಿನಿಯರ್ಸ್ಗೆ, ಸರ್ಜನ್ಸ್ಗೆ, ಹಾಸ್ಪಿಟಲ್ ನಡೆಸ್ತಾ ಇರ್ತಕ್ಕಂಥವ್ರಿಗೆ, ನ್ಯಾಯಾಂಗ ಇಲಾಖೆಯಲ್ಲಿ ಕೆಲಸ ಮಾಡೋರಿಗೆ ಕುಂಭರಾಶಿಯವರಿಗೆ ತುಂಬಾ ಒಳ್ಳೆಯದಾಗುತ್ತೆ. ಸ್ವಲ್ಪ ಅನುಮಾನಗಳನ್ನು ದೂರ ಇಟ್ಬಿಡಿ. ಅತಿಯಾಗಿ ಯಾರಿಗೂ ತೋರಿಸ್ಕೊಳ್ಳೋಕ್ಕೆ ಹೋಗಬೇಡಿ. ತಮ್ಮ ಅದೃಷ್ಟ ಸಂಖ್ಯೆಗಳು 4 ಆಗಿದ್ದು ಉತ್ತರ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ಕಪ್ಪು ಬಣ್ಣವನ್ನು ಹೆಚ್ಚಾಗಿ ಬಳಸ್ಕೊಂಡಿದ್ದಾದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಕುಂಭರಾಶಿಯವರಿಗಿರುತ್ತೆ. ಓಂ ಮುನೀಶ್ವರಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ಮುಂದಿನ ರಾಶಿ ಮೀನ ರಾಶಿ. ರಾಶ್ಯಾಧಿಪತಿ ಆಗಿರ್ತಕ್ಕಂಥ ಗುರು. ಮೀನರಾಶಿಯವರಿಗೆ ಇಂದು 5 ಗ್ರಹಗಳ ಶುಭ ಫಲ. ಈ ರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಆತುರದ ನಿರ್ಧಾರಗಳು ಅಷ್ಟು ಶುಭ ಅಲ್ಲ. ಹಳೆ ಬಾಕಿ ವಸೂಲಿ ಆಗುತ್ತೆ. ಪೂರ್ವಿಕರ ಆಸ್ತಿಯ ವಿಷಯದಲ್ಲಿ ಶುಭ ಸುದ್ದಿ ಸಿಗ್ತಕ್ಕಂಥ ಯೋಗ. ಕಾನೂನು ವಿಷಯಗಳಲ್ಲಿ ಒಳ್ಳೆಯದಾಗುತ್ತೆ. ಹೊಸ ಸಂಸ್ಥೆ ಸ್ಥಾಪನೆ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತೀರಾ. ಮಕ್ಕಳ ಆರೋಗ್ಯದ ಚಿಂತೆ ಕಾಡ್ತಕ್ಕಂಥದ್ದು. ಹಾಗೆ ಈ ಒಂದು ಮೀನರಾಶಿಯವರಿಗೆ ಹಳೆಯ ಆಸ್ತಿಯ ಕಲಹ ಕೂಡ ಇತ್ಯರ್ಥ ಆಗುತ್ತೆ. ವ್ಯಾಪಾರ ವ್ಯವಹಾರಗಳು ಚೆನ್ನಾಗಿರುತ್ತೆ. ವಹಿವಾಟು
ವಹಿವಾಟುಗಳು ಚೆನ್ನಾಗಿರುತ್ತೆ. ಪ್ರಯಾಣ ಯೋಗ ಇರತಕ್ಕಂಥದ್ದು, ಗಂಡ ಹೆಂಡತಿಯರ ಮಧ್ಯೆ ಬಹಳಷ್ಟು ಅನ್ಯೋನ್ಯತೆ ಇರತಕ್ಕಂಥ ದಿನ ಸಹ ಮೀನರಾಶಿಯವರಿಗಿರುತ್ತೆ. ರಾಜಕೀಯ ವ್ಯಕ್ತಿಗಳಿಗೆ, ಧರ್ಮಚಿಂತಕರಿಗೆ, ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ ಬಹಳಷ್ಟು ಶುಭ ಆಗ್ತಕ್ಕಂಥದ್ದು. ಪ್ರೇಮ ವ್ಯವಹಾರಗಳಿಗೆ ಮನ್ನಣೆ ಸಿಗ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಇಂದು ಪೂರ್ವ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿದ್ದು 3 ತಮ್ಮ ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ. ಹಳದಿ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಂಡಿದ್ದಾದರೆ ತುಂಬಾ ಒಳ್ಳೆಯದಾಗುತ್ತೆ. ಓಂ ಜಟಾಧರಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಇದಾಗಿತ್ತು ಇಂದಿನ ದ್ವಾದಶ ರಾಶಿಗಳ ಫಲಾಫಲ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.